Hello everyone, welcome back to my YouTube channel All in One. In this video, we are going to study the notes and question and answers of class 5 Kannada poem 9, that is Amma. If you want the notes of other lesson or other subject, you can check my playlist of my channel. You can easily get from there. ಅಭ್ಯಾಸ. ಫಸ್ಟ್ ಮೇನ್ ಕ್ವಶನ್, ಪದಗಳ ಅರ್ಥ. ಅನುರಾಗ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಊಟೆ, ನೀರಿನ ಚೆಲುಮೆ, ನೀರಿನ ಬುಗ್ಗೆ, ಗುಟುಕು, ಒಂದು ಸಲ ನುಂಗುವಷ್ಟು, ತಪ್ಪು ನೆಪ್ಪು, ತಪ್ಪು ಒಪ್ಪುಗಳು, ನಭ, ಆಕಾಶ, ಆಗಸ, ನೆಗೆ, ಹಾರು, ಜಿಗಿ, ಸಿರಿ, ಸಂಪತ್ತು, ಅರಸಿ, ಹುಡುಕಿ, ಒಲುಮೆ, ಪ್ರೀತಿ, ಒಲವು, ಜಗದೊಡೆಯ, ಪರಮಾತ್ಮ, ದಿಕ್ಸೂಚಿ, ದಿಕ್ಕನ್ನು ತಿಳಿಸುವ ಯಂತ್ರ, ನುಡಿ, ಮಾತು, ಮಾತೆ, ತಾಯಿ, ಅಮ್ಮ, ಹರಸು, ಆಶೀರ್ವದಿಸು. ನೆಕ್ಸ್ಟ್ ಫಸ್ಟ್ ಮೇನ್ ಕ್ವಶನ್, ಪ್ರಶ್ನೆಗಳು. ಆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ತಾಯಿಯ ನುಡಿಯಲ್ಲಿ ಏನು ತುಂಬಿದೆ ಎಂದು ಕವಿ ಹೇಳುತ್ತಾರೆ? ಆನ್ಸರ್, ತಾಯಿಯ ನುಡಿಯಲ್ಲಿ ಜೇನು ತುಂಬಿದೆ ಎಂದು ಕವಿ ಹೇಳುತ್ತಾರೆ. ಸೆಕೆಂಡ್ ಕ್ವಶನ್, ತಾಯಿ ಜೋಗುಳವನ್ನು ಹೇಗೆ ಹಾಡುತ್ತಾಳೆ? ಆನ್ಸರ್, ತಾಯಿ ಜೋಗುಳವನ್ನು ಅನುರಾಗದಿಂದ ಹಾಡುತ್ತಾಳೆ. ಥರ್ಡ್ ಕ್ವಶನ್, ಮಗುವಿಗೆ ಮೊದಲ ಪಾಠಶಾಲೆ ಯಾವುದು? ಆನ್ಸರ್, ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ. ಫೋರ್ತ್ ಕ್ವಶನ್, ಅಮ್ಮ ಯಾವುದನ್ನು ದಿಕ್ಸೂಚಿಯಾಗುವಳು? ಆನ್ಸರ್, ಅಮ್ಮ ಗುರಿ ಮರೆತ ಬಾಳಿಗೆ ದಿಕ್ಸೂಚಿಯಾಗುವಳು. ಫಿಫ್ತ್ ಕ್ವಶನ್, ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ? ಆನ್ಸರ್, ಕವಿ ಅಮ್ಮನನ್ನು ನಡೆದಾಡುವ ದೇವತೆ ಎಂದು ಕರೆದಿದ್ದಾರೆ. ಸಿಕ್ಸ್ತ್ ಕ್ವಶನ್, ಜಂಬಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಯಾವುದು? ಆನ್ಸರ್, ಜಂಬಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಮುಂಜಾವಿನ ಕೊರಳು. ನೆಕ್ಸ್ಟ್ ಆ, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ತಾಯಿ ಪ್ರೀತಿಯಿಂದ ಲಾಲಿ ಹಾಡುವ ಬಗೆ ಹೇಗೆ? ಆನ್ಸರ್, ತಾಯಿಯು ಪ್ರೀತಿಯಿಂದ ತನ್ನ ಮಗುವಿಗೆ ಸಿಹಿಯಾದ ಜೇನಿನಂತೆ ನುಡಿಯುತ್ತಾಳೆ. ತನ್ನ ಶ್ರೀಮಂತಿಕೆಯ ಈ ಪ್ರೀತಿಯನ್ನು ಮುದ್ದೆ ಮಾಡಿ ಅನುರಾಗದಿಂದ ತನ್ನ ಮಗುವಿಗೆ ನೀಡುತ್ತಾಳೆ. ಸೆಕೆಂಡ್ ಕ್ವಶನ್, ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ? ಆನ್ಸರ್, ತಾಯಿ ತನ್ನ ಮಗುವನ್ನು ನೀರಿನ ಚೆಲುವೆಯ ರೀತಿಯಲ್ಲಿ ಅರಸಿ ಬರುತ್ತಾಳೆ. ಥರ್ಡ್ ಕ್ವಶನ್, ತಾಯಿ ತನ್ನ ಮಗುವನ್ನು ಏನೆಂದು ಹರಸುತ್ತಾಳೆ? ಆನ್ಸರ್, ತಾಯಿ ತನ್ನ ಮಗುವಿಗೆ ಮಹಾತ್ಮನಿರಲಿ, ಮಂಕನಿರಲಿ, ದಡ್ಡ, ಜಗದೊಡೆಯನಾಗು ಎಂದು ಹರಸುತ್ತಾಳೆ. ಈ ಕವಿತೆಯ ಈ ಸಾಲುಗಳ ಅರ್ಥ ಹೇಳಿರಿ. ಫಸ್ಟ್ ಒನ್, ಊಟೆಯಂದದಿ ನೆಗೆ ನೆಗೆದು ಬರುವೆ. ಆನ್ಸರ್, ನೀರಿನ ಚೆಲುಮೆ, ನೀರಿನ ಬುಗ್ಗೆ ಉಕ್ಕುವಂತೆ ತಾಯಿ ತನ್ನ ಮಗನನ್ನು ಹುಡುಕಿ ಬರುತ್ತಾಳೆ. ಸೆಕೆಂಡ್ ಕ್ವಶನ್, ಮಹಾತ್ಮನಿರಲಿ ಮಂಕನಿರಲಿ
ಜಗದೊಡೆಯನಾಗಲೆಂದು ಹರಸುವ ಮಾತೆ. ಆನ್ಸರ್, ತನ್ನ ಮಗ ಶ್ರೇಷ್ಠ, ಉತ್ತಮ. ನಾಗಿರಲಿ ಮಂಕ ಮೀನ್ಸ್ ದಡ್ಡ. ನಾಗಿರಲಿ ಅವನನ್ನು ಜಗಕ್ಕೆ ಅರಸನಾಗು ಎಂದು ತಾಯಿ ಆಶೀರ್ವದಿಸುತ್ತಾಳೆ. ಥರ್ಡ್ ಕ್ವೆಶನ್, ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ. ಆನ್ಸರ್, ಸಾಧನೆ ಮಾಡುವ ಮಕ್ಕಳಿಗೆ ತಾಯಿ ದಾರಿ ತೋರಿಸುವ ದಿಕ್ಸೂಚಿ, ಗುರಿ ತೋರಿಸು ದಿಕ್ಸೂಚಿಯಂತೆ. ನೆಕ್ಸ್ಟ್ ಥರ್ಡ್ ಮೇನ್ ಕ್ವೆಶನ್, ಭಾಷಾಭ್ಯಾಸ. ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿ, ಬಾ ಪಟ್ಟಿ. ಫಸ್ಟ್ ಒನ್ ನುಡಿ, ಆನ್ಸರ್ ಮಾತು. ಸೆಕೆಂಡ್ ಒನ್ ಅನುರಾಗ, ಆನ್ಸರ್ ಪ್ರೀತಿ. ಥರ್ಡ್ ಒನ್ ಊಟೆ, ಆನ್ಸರ್ ನೀರಿನ ಚಿಲುಮೆ. ಫೋರ್ತ್ ಒನ್ ನಭ, ಆನ್ಸರ್ ಆಕಾಶ. ನೆಕ್ಸ್ಟ್ ಈ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ. ಫಸ್ಟ್ ಕ್ವೆಶನ್, ಅನುರಾಗ. ಆನ್ಸರ್, ದೇವರಲ್ಲಿ ಅನುರಾಗ ಮೂಡಿದಾಗ ಭಕ್ತಿಯು ಬೆಳೆಯುತ್ತದೆ. ಸೆಕೆಂಡ್ ಕ್ವೆಶನ್, ನಭ. ಆನ್ಸರ್, ನೀಲ ನಭದಲ್ಲಿ ಅಸಂಖ್ಯಾತ ನಕ್ಷತ್ರಗಳಿವೆ. ಥರ್ಡ್ ಕ್ವೆಶನ್, ಗುಟುಕಿಡು. ಆನ್ಸರ್, ಪಕ್ಷಿಗಳು ತಮ್ಮ ಮಕ್ಕಳಿಗೆ ಗುಟುಕಿಡುತ್ತದೆ. ಫೋರ್ತ್ ಕ್ವೆಶನ್, ಮಹಾತ್ಮ. ಆನ್ಸರ್, ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿ ಮಹಾತ್ಮ ಎನಿಸಿದರು. ಫಿಫ್ತ್ ಒನ್, ದಿಕ್ಸೂಚಿ. ಆನ್ಸರ್, ನಾವು ಕಲಿತ ಪಾಠ ನಮಗೆ ದಿಕ್ಸೂಚಿಯಾಗಬೇಕು. ನೆಕ್ಸ್ಟ್ ಒನ್ ಕೆಳಗೆ ಕೊಟ್ಟಿರುವ ಪದಗಳ ಉಚ್ಚಾರಣೆ ಹಾಗೂ ಅರ್ಥ ವ್ಯತ್ಯಾಸ ತಿಳಿಯಿರಿ. ಫಸ್ಟ್ ಕ್ವೆಶನ್, ಅರಸು, ಹರಸು. ಹುಡುಕುವುದು, ಆಶೀರ್ವದಿಸು. ಸೆಕೆಂಡ್ ಕ್ವೆಶನ್, ಹಾಡು, ಆಡು. ಆನ್ಸರ್, ಹಾಡನ್ನು ಹೇಳುವುದು, ಆಟವಾಡು. ಥರ್ಡ್ ಒನ್ ನಡೆ, ನುಡಿ. ಆನ್ಸರ್, ನಡೆಯುವುದು, ಮಾತು. ಫೋರ್ತ್ ಒನ್ ನಗೆ, ನೆಗೆ. ಆನ್ಸರ್, ನಗುವುದು, ಜಿಗಿಯುವುದು. ಫಿಫ್ತ್ ಒನ್ ಸಿರಿ, ಸೆರೆ. ಆನ್ಸರ್, ಶ್ರೀಮಂತಿಕೆ, ಬಂದಿಯಾಗು. ಸಿಕ್ಸ್ತ್ ಒನ್ ಮರೆ, ಮೊರೆ. ಆನ್ಸರ್, ಕಣ್ಮರೆಯಾಗು, ಪ್ರಾರ್ಥನೆ. ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್ ರಾಗ, ವಿರಾಗ. ಸೆಕೆಂಡ್ ಒನ್ ಕರುಣೆ, ನಿಷ್ಕರುಣೆ. ಥರ್ಡ್ ಒನ್ ಒಡೆಯ, ಸೇವಕ. ಫೋರ್ತ್ ಒನ್ ಮೊದಲ, ಕೊನೆಯ. ನೆಕ್ಸ್ಟ್ ಒನ್, ನಿಮ್ಮ ತಾಯಿಯ ಬಗೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ಆನ್ಸರ್, ನನ್ನ ತಾಯಿ ದೇವತೆ. ಬೆಳಿಗ್ಗೆ ಏಳುವುದರಿಂದ ರಾತ್ರಿ ಮಲಗುವವರೆಗೂ ಆಕೆ ನನ್ನ ಬಗ್ಗೆ ತುಂಬ ಕಾಳಜಿ ತೋರಿಸುತ್ತಾಳೆ. ಎದ್ದ ಒಡನೆ ನನಗೆ ಹಲ್ಲುಜ್ಜಲು ಬ್ರಷ್ ಪೇಸ್ಟ್ ಹಾಕಿ ಕೊಟ್ಟು ಚೆನ್ನಾಗಿ ಉಜ್ಜುವಂತೆ ಹಾಗೂ ಮುಖ ತೊಳೆಯುವಂತೆ ಮಾರ್ಗದರ್ಶನ ನೀಡುತ್ತಾಳೆ. ನಂತರ ಹಾರ್ಲಿಕ್ಸ್ ಕೊಟ್ಟು ಕುಡಿದ ನಂತರ ಓದಲು ಹೇಳುವಳು. ಓದುವಾಗ ನನಗೆ ಬರುವ ಅನುಮಾನವನ್ನು ಪರಿಹರಿಸುವಳು. ನಂತರ ಸ್ನಾನಕ್ಕೆ ಬಿಸಿ ನೀರು ಕೊಟ್ಟು ಸ್ನಾನದ ನಂತರ ನನ್ನ ಸಮವಸ್ತ್ರವನ್ನು ತೆಗೆದಿಟ್ಟು ನನಗೆ ತಿಂಡಿ ತಿನ್ನಿಸಿ ಶಾಲೆಗೆ ನೀರು ಬಾಕ್ಸ್ ಎಲ್ಲ ರೆಡಿ ಮಾಡುವವಳು. ವೇಳಾಪಟ್ಟಿಯಂತೆ ಪುಸ್ತಕಗಳೆಲ್ಲ ತೆಗೆದುಕೊಂಡಿದ್ದೇನೋ ಇಲ್ಲವೋ ವಿಚಾರಿಸುವಳು.
ನಂತರ ಶಾಲೆಯಿಂದ ಬಂದ ಮೇಲೆ ಸಮವಸ್ತ್ರ ಬದಲಾಯಿಸಿ ಕೈಕಾಲು ತೊಳೆದ ನಂತರ ಲಘು ಉಪಹಾರ ಹಾರ್ಲಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಆಡಲು ಕಳಿಸುವಳು. ನಂತರ ಮನೆ ಕೆಲಸ, ಹೋಮ್ವರ್ಕ್, ನಂತರ ಊಟ ಮಾಡಿಸಿ ಕತೆ ಹೇಳುತ್ತಾ ಮಲಗಿಸುವಳು. ನನ್ನ ಅಮ್ಮ ನನಗೆ ಮುದ್ದಿನ ಅಮ್ಮ. So this is all about your poem 9, Amma. As I told you, if you want more lesson, check the playlist of my channel. Thank you.